ದಯವಿಟ್ಟು ಚಿಂಟು ಕಲ್ಲರನ್ನು ಹುಡುಗ ತಪ್ಪಿಸ್ಕೊಂಡಾದ್ರಿ. ದಯವಿಟ್ಟು ಯಾರಿಗಾರ ಈ ಗ್ರೌಂಡ್ಯಾಗ ಸಿಕ್ಕರ ದಯವಿಟ್ಟು ವೇದಿಕೆ ಹತ್ರ ತಂದು ಬಿಡ್ರಿ ಆ ಹುಡುಗನ. ಎಷ್ಟು ವರ್ಷದನ್ರಿ ಪ್ಲೀಸ್ ಅವ್ರ ಪಾಲಕರು ಹುಡುಕ್ಯಾಡತ್ತಾರ. ಎಲ್ಲಾರ ದಯವಿಟ್ಟು 7-8 ವರ್ಷದ ಹುಡುಗ ಚಿಂಟು ಕಲ್ಲೂರ. ಇಲ್ಲ ಎಲ್ಲಾರ ಇದ್ರೆ ಹೇಳ್ರಿ. ನೀ ಚಿಂಟುನ ಬಂಟಿ ಅದಾನವ ಚಿಂಟು ಕಲ್ಲೂರ್ ಅವರು. ದಯವಿಟ್ಟು 8 ವರ್ಷದ ಬಾಲಕ. ಇಲ್ಲಿ ಯಾರಿಗಾರ ದಯವಿಟ್ಟು ಸಿಕ್ಕರ ಅನುಗುಡ್ರೆ ತಾಯಂದ್ರ ದಯವಿಟ್ಟು ವೇದಿಕೆ ಹತ್ರ ತಂದು ಕೊಡ್ರಿ. ನೀವು ಚಿಗವಾರ ಮನೆಗೆ ಹೋಗೋರು ನೀವು ಹುಷಾರ್ರಿ. ಹಂಗ ಕಾಕರನ್ನ ಬಿಟ್ಟು ಹೋಗ್ಬೇಡ್ರಿ ಇಲ್ಲಿ. ಓಕೆ, ಥ್ಯಾಂಕ್ ಯು. ಓಕೆ, ಸೌಂಡ್ ಇರ್ಬೇಕಂತ ಕೇಳಿದ್ರೆ ನಮ್ಮ ಪರಸಣ್ಣನ ದೋಸ್ತಿ ಅಭಿಮಾನಿಗಳ ಗೆಳೆಯರ ಬಳಗದಿಂದ ಎಂತ ಕಾರ್ಯಕ್ರಮ ಆಯೋಜನೆ ಮಾಡಿದಾರೆ ಅಂತ ಕೇಳಿದ್ರ, ಇವತ್ತು ನಮ್ಮ ಹಾಲು ಮತದಲ್ಲಿ ಹುಟ್ಟಿ ಸರ್ವ ಧರ್ಮದ ಗೆಳೆಯರ ಪ್ರೀತಿ ಅಭಿಮಾನ ವಿಶ್ವಾಸವನ್ನು ಪಡೆದು ಇಷ್ಟು ಅದ್ದೂರಿಯಾಗಿ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂತ ಎಲ್ಲ ಗೆಳೆಯರ ಬಳಗದ ಪರವಾಗಿ ದೋಸ್ತಿ ಅಂದ್ರೆ ಹೆಂಗಿರ್ಬೇಕಂತ ಕೇಳಿದ್ರ, ಬಡತನ ಬಂದ್ರು ಕೂಡ ಗೆಳತನ ಬಿಡಬಾರ್ದು, ಆಸ್ತಿ ಹೋದ್ರು ಕೂಡ ದೋಸ್ತಿ ಬಿಡಬಾರ್ದು, ಊರು ಬಿಟ್ಟರು ಕೂಡ ಉಡಾಳತನ ಅನ್ನೋದು ಮಾತ್ರ ಗೆಳೆಯರು ಯಾವತ್ತೂ ಬಿಡಬಾರ್ದು. ದೋಸ್ತುಗಳೇ, ಆಸ್ತಿ ಒಂದ್ಸಲ ಇರ್ತದ, ಒಂದ್ಸಲ ಹೊಕ್ಕದ ಖರೆ, ದೋಸ್ತಿ ಮಾತ್ರ ಅಣ್ಣನ ಮೇಲೆ ಎಲ್ಲರದು ಐತಿ. ಬಡತನ ಬಂದ್ರು ಕೂಡ ಗೆಳತನ ಬಿಡೋದು ಬೇಡ, ಆಸ್ತಿ ಹೋದ್ರು ಕೂಡ ದೋಸ್ತಿ ಬಿಡೋದು ಬೇಡ. ಹಂಗ ಪ್ರತಿ ವರ್ಷನೂ ಕೂಡ ಇಂಥ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮ ಮಾಡೋದು. ಹುಟ್ಟು ಹಬ್ಬ ಮಾತ್ರ ಜನ್ಮ ಇರುವವರಿಗೂ ಬಿಡೋದು ಬೇಡ ಗೆಳೆಯ, ಇರುವವರಿಗೂ ಬಿಡೋದು ಬೇಡ. ಇವತ್ತು ನಮ್ಮ ಪರಸಣ್ಣ ಜೀವರ ಹುಟ್ಟು ಹಬ್ಬದಗೋಸ್ಕರವಾಗಿ ಎಲ್ಲ ಕಲಾವಿದರನ್ನ ಬರಮಾಡಿಕೊಂಡು ಕಾರ್ಯಕ್ರಮವನ್ನು ಈಗಾಗಲೇ ಉದ್ಘಾಟನೆ ಮಾಡಿ 2-3 ಗೀತೆಗಳನ್ನು ಹಾಡಿ ಇನ್ನೇನು ಕೇವಲ ಸ್ವಲ್ಪ ಸಮಯದೊಳಗ ದೀಪಾವಳಿ ಹಬ್ಬದೊಳಗೆ ಸಾವಿರಾರು ದೀಪ ಹಚ್ಚಿದ್ರು ಕೂಡ ದೇವರ ಮುಂದಿರೋ ನಂದಾ ದೀಪನೇ ಬೇರೆ. ಹಂಗ ನಮ್ಮೂರು ಜಾತ್ರೆ ಒಳಗೆ ಕಣ್ಣು ಮುಂದೆ 100 ಹುಡುಗಿಯರಿದ್ರು ಕೂಡ ಮನಸ್ಸಿನಾಗಿರೋ ಹುಡುಗಿನೇ ಬೇರೆ ಅನ್ನೋ ದೋಸ್ತ, ಮನಸ್ಸಿನಾಗಿರೋ ಹುಡುಗಿನೇ ಬೇರೆ. ನಿಮ್ಮೆಲ್ಲರ ಮನಸ್ಸಿನಾಗಿರುವಂತ ಹುಡುಗರು ಹುಡುಗಿಯರು ಎಲ್ಲರೂ ಕೂಡ ಗಾಯಕರು ಒಳ್ಳೆ ಡ್ಯಾನ್ಸರ್ ಎಲ್ಲರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಗಾಯಕಿಯಾಗಿರುವಂತ ನಿಮ್ಮೆಲ್ಲರ ಮನೆಯ ಮಗಳಾಗಿರುವಂತ ಲಕ್ಷ್ಮಿ ಬಿಜಾಪುರ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಸ್ವಲ್ಪ ಸಮಯದೊಳಗ. ಹಾಗೇನೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಾಗೇನೆ ಜಾನಪದ ಹುಲಿ ಸಕ್ಕರೆಯ ನಾಡಿನ ಸರದಾರ ವೀರು ಜಮಖಂಡಿ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಾಗೇನೆ ಗಜೇಂದ್ರಗಢದಿಂದ ಆಗಮಿಸಿರುವಂತಹ ಪಲ್ಲವಿ ಅಮ್ಮ ಅವರನ್ನ ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ. ಈಗ ಇನ್ನೊಂದು ಗೀತೆಯನ್ನ ನಮ್ಮ ತಂಡದಿಂದ ಮುಂದುವರಿಸಿಕೊಂಡು ಅಷ್ಟರೊಳಗಾಗಿ ಎಲ್ಲ ಕಲಾವಿದರನ್ನ ದಯವಿಟ್ಟು ವೇದಿಕೆಗೆ ಬರಮಾಡಿಕೊಳ್ಳೋಣ. ಇದು ನಮ್ಮ ಪರಸಣ್ಣ ಜೀವರ ಹುಟ್ಟು ಹಬ್ಬದ ಜನ್ಮದಿನದಲ್ಲಿ ಆಯೋಜನೆ ಮಾಡಿರುವಂತಹ ಸುಂದರವಾದ ಹಾಸ್ಯ ರಸಮಂಜರಿ ಸಂಗೀತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪರಸಣ್ಣನ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣಂತ. ತಮ್ಮರು ಹಾಗೂ ನಮ್ಮ ಅಕ್ಕ ತಂಗಿಯರು ಸೌಂಡ್ ಬರಬೇಕು. ನಮ್ಮ ಅಕ್ಕಗಳು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಬರ್ಲಿ ನಮ್ಮ ಲೇಡಿ ಟೈಗರ್, ತಮ್ಮ ಹೆಣ್ಮಕ್ಳು. ಮುಗಿತಾನ? ಹಾ ಮುಗಿತಾ? ಮುಗೀತು. ನಿಮ್ದು? ಈಗ ನಮ್ಮ ಇಂಡಿ ಹುಲಿಗಳು ತಿಂಡಿ ಕೇಳಿ, ಏ ಹುಲಿಗಳೇ ನೋಡಾವಿ ನಮ್ಮ ಚಿಕ್ಕಗೌಡ್ರು ಅಕ್ಕಗೌಡ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ಸಾಕ್ಬಿಡ್ರಿ. ಕೊಡ್ರಿ. ಎಷ್ಟು ದಿನ ಅಂತ ಸುಮ್ಮಿರ್ತೀರಿ? ನಾವು ಹೆಣ್ಮಕ್ಳು ರೊಚ್ಚಿ ಕೇಳಬೇಕು ಅವಾಗ. ರಾತ್ರಿ 2 ಗಂಟೆಗೆ ಎಬ್ಸಿದ್ರು ನಮ್ಮ ದೋಸ್ತರು ಎಲ್ಲಿದ್ರು ಬರ್ತಾರೆ. ಅದ್ರಾಗ ಎಸ್ಪೆಷಲಿ ಇಂಡು ತಾಲೂಕು ಬಂದು ರಾತ್ರಿ 2ಕ್ಕೆ ಹಚ್ಚನ. ಹಲೋ ನಮ್ಮ ಹೆಣ್ಮಕ್ಳು 2-3 ದಿನ ಮನೆಗೆ ಇಟ್ಕೋತಾರ. ಬಾ ಯವ್ವ ಇಲ್ಲೇ ಬಾ, ಬಂದಿದ್ದು ಹೋಗು ಅಂತಾರ. ನೀವು ನಿಮ್ಮ ಗಂಡ್ಮಕ್ಳು ನಿಮ್ಮ ದೋಸ್ತಿ ಅಲ್ಲಿ ನೋಡಲ್ಲ ನಮ್ಮ ಹುಲಿ ಏನ ಹೇಳಾಗತೈತಿ. ಎಲ್ಲ ಇಟ್ಕೊಂಡು ಹೋಗ್ತಾರೆ. ಇಟ್ಟೆಲ್ಲ ಮಾತಾಡ್ತಾರಲ್ಲ. ಇನ್ನೊಂದೇನ್ ಗೊತ್ತಿತ್ತೇನು? ಸ್ನೇಹ ಬಾಳ್ ಮುಂದೆ ಹೋಗ್ಬೇಡ್ರಿ, ರೊಚ್ಚಿಗೆ ಅದನ್ನ ಹೊಳೆ ಬರೋದು. ನೀ ಸ್ನೇಹ ಅಂತ ಒಳಗೊಳಗೆ ಕೆಚ್ಚು ಹಾಕ್ತಾರೋ, ಒಂದೇ ಪ್ಲೇಟ್ನಾಗ ಅನ್ನ ತಿಂದು 3 ತ ಇಡ್ತಾರೋ. ಅದಕ್ಕೆ ಗಂಡ ಮಕ್ಕಳಿಗೆ ನಂಬೇಡ್ರಿ ಅಂತ. ಮತ್ತ ಬ್ಯಾಡ ಮಗ ಬ್ಯಾಡ ಕಣೋ ಹುಡುಗಿರ ಸಾವಾಸ, ಲವ್ ಅಂತ ಹಿಂದೆ ಬಿದ್ರೆ ನಾವು ಡೇಲಿ ಉಪವಾಸ. ಆಹಾ ಇಲ್ಲೇ ಇಟ್ಟು ಮಂದಿ ಅದ್ರಲ್ಲೋ ಪರಸಣ್ಣ ಸುಳ್ಳ ಗುದ್ದಾಡಿ ಕರ್ಸಿದ್ದ. ನಮ್ಮ ಹೆಣ್ಮಕ್ಳು ನಂಬೇಡ ಹುಡುಗರು ಅವೇ ಅದು ಹಾಗಿಲ್ಲ. ಅದ ಮತ್ತ ನಂಬೇಡ ಹುಡುಗಿರನ್ನ ನಂಬೇಡ. ವ್ಯಾಕರಣ ಗೊತ್ತಿಲ್ಲ ಅಂದ್ರೆ ನಾನು ಕೇಳಿ. ಹೌದು, ವ್ಯಾಕರಣ ಅಂದ್ರೆ ನಿನಗೆ ವ್ಯಾಕರಣ ಗೊತ್ತಾಗ್ಬೇಕಂದ್ರೆ ಗೋಕರ್ಣಕ್ಕೆ ಹೋಗಿ ಕುಲಕರ್ಣಿಯರ ಮನೆಯಾಗ ಶೇಖರಣೆ ಉಂಡು ಬರ್ಬೇಕು ಅಂದಾಗ ವ್ಯಾಕರಣ ಗೊತ್ತಾಗೈತಿ ನಿಂಗೆ. ವ್ಯಾಕರಣ ಅಂದ್ರೆ ಹಂಗ. ಹೌದು, ಎಲ್ರು ಕೇಳಿರೇನು? ಒಬ್ರೇ ಅಂದ್ರೆ ಗೊತ್ತೈತೇನು ನಮಗೆ? ಯಾರಿಗಾರು ಕೇಳಿರೇನು? ವ್ಯಾಕರಣ ಅಂದ್ರೆ ನೋಡಿ ವ್ಯಾಕರಣ ಗೊತ್ತಾಗಬೇಕಿಲ್ಲ. ಹೌದು, ಅಲ್ಲಿ ಕೂತಾರ ನೋಡಿ ಮ್ಯಾಕ್ ಕೇಳವ್ರು. ಯಪ್ಪ ಬೇಡ, ನೀವೇನ್ ಕಲ್ಸೋದು ಬೇಡ, ನಮಗೆಲ್ಲ ನಾಲೆಜ್ ಐತಿ. ನೀವು ವ್ಯಾಕರಣ ಕೇಳಕ್ ಹೋದ್ರ ಅವ್ರು ಶೇಖರಣೆ ಮಾಡ್ತಾರ. ಅವ್ರು
ಹೌದಮ್ಮ ಹೆಣ್ಮಕ್ಳು ಪವರ್. ಅದಕ್ಕೆ ನಮ್ಮ ತಂಡಕ್ಕೆ ಯಾವ ಹುಡುಗರ್ನು ಬರಂಗಿಲ್ಲ. ಅಂಜಿ ಓಕೆ ಭಯ ಥ್ಯಾಂಕ್ ಭಯ ಯು ಇಟ್ಟಿವಿ. ಅಣ್ಣ. ಯಾವ ಹುಡುಗಿಯರ ತಂಡಕ್ಕೂ ಹೋಗ್ಬಿಡ್ರಿ, ನಿಮ್ಮಿಂದ ಬಂದ್ರೆ ಒಟ್ಟ ಬಿಡ್ಬೇಡ್ರಿ. ಓ ಇಂಡಿ ಹುಡುಗರು ಆಕೇನಾರ ರೊಚ್ಚಿಗೆದ್ದು ಮನೆಗೆ ಹೋಗಿ ಅವ್ರ ಅವನ್ ಕರ್ಕೊಂಬಂದ್ರೆ ಜಗಳ ಮಾಡಕ್ ನೀವು ನಿಮ್ಮ ಅಪ್ಪನ ಕರ್ಕೊಂಬರ್ರಿ. ನಮ್ಮ ಮಾಯಿನ ಕರ್ಕೊಂಡು ಬರ್ತೀನಿ. ನಾ ನಮ್ಮ ಮುತ್ಯಾನ ಕರ್ಕೊಂಬರ್ತೀನಿ. ಆಹಾ ಅಲ್ಲಿಗೆ ಸರಿ ಹೋತಲ್ಲ ಎಲ್ಲ. ಚಿಗವ ನಮ್ಮ ಚಿಗವ್ ಕರ್ಕೊಂಡ್ ಬರ್ತೀನ. ನೀವೇ ಬರ್ತೀರಿ? 8 ಮಂದಿ ಕಾಕರದಾರ, ಯಾರು ಬರೋದಿಲ್ಲ. ಬರ್ತಿರಲ್ಲಪ್ಪ ಹುಲಿಗಳ. ಏನ್ ಗೊತ್ತಿದೆ, ಹೊರಗ್ ಮಾತ್ರ ನೀವು ಹುಲಿಗಳು ಇರ್ಬೋದು, ಮನ್ಯಾಗ ಬಂದ್ರೆ ಮತ್ತೆ ಇಲ್ಲಿ ಆಗ್ಲೇಬೇಕು ನೀವು. ಅವು ಎಲ್ಲರ ಈ ಇಂಡಿ ತಾಲೂಕ್ನಾಗ ಅನವಾಡನ್ನ. ಯಾಕ ಏನದು? ಅಲ್ಲಿ ನೋಡಲ್ಲ, ಈಗ ಹಿಡಿದಾಗವಲ್ಲ ಅವ್ನ. ನಿನ್ನ ಸಡ್ಲ ಬಿಟ್ರೆ ನಿನ್ನ ಓ, ತವಡ ತಗೋತಾನ. ಏನ್ ಆವಾಜು? ಅವಿ ಬ್ಯಾಡ, ಲಿಂಬೆ ನಿನ್ನ ಪಾಠ ಭಾಳ ಅದಾವ. ಎಲ್ಲರ ಹೋಗಿ ಕಸ ತೆಗಿಯ ಕಚ್ಚಾರ ನೀನು. ಇನ್ನು ಈಗ ಸೀಸನ್ ಚಲೋ ಹೋಯ್ತು, ಗಣಪ ಒಂದ. ನಮ್ಮ ಹೆಣ್ಮಕ್ಳು ನೋಡಿ ಎಷ್ಟು ಜನ ಬಂದಾರ. ಯಾ ಗಂಡ್ಮಕ್ಳು 8 ಮಂದಿ ಬಂದಾರ ನೋಡು. ಎಷ್ಟು ಜನ ಬಂದಾರ ನೋಡ್ರಿ ನಮ್ಮ ಹೆಣ್ಮಕ್ಳು. ನೀ ನೋಡವ, ನಾವು ದಿನ ನೋಡ್ತೀವಿ. ಅಕ್ಕ ಚಿಗವ ದೊಡ್ಡವ್ವ ಒಂದ್ಸಲ ಜೋರಾಗಿದ್ದ, ನಮ್ಮ ಅಕ್ಕ ತಂಗಿರು ಒಂದ್ಸಲ ಜೋರಾಗಿ ಚಪ್ಪ ಕೊಡ್ಬೇಕು. ಎಷ್ಟ ಪ್ರೀತಿಲಿ ಕೇಳಿ ನೋಡ. ಏ ದೋಸ್ತ, ಇದು ಆಸ್ತಿ ಇರ್ಲಿಕ್ಕೂ ದೋಸ್ತಿ ಇರ್ಬೇಕು ಅನ್ನೋದಕ್ಕೆ ನಾ ಕರಿತೀನಿ ನೋಡಿ. ಅಕ್ಕ ಅವ್ವ 10 ರೂಪಾಯಿ ಕೊಡ್ರಿ. ಅವ ಭಾಳ ದೂರ ಬಂದ ಹೊಕ್ಕಳ. ಅದು ಪ್ರೀತಿಯಿಂದ ಚಿಲ್ಲರ ಇಲ್ಲ ಅಂದ್ರೆ ಫೋನ್ ಪೇ ಮಾಡ್ರಿ, ನಡೀತೈತಿ. ನಾನು ಪ್ರೀತಿಯಿಂದ ಅಕ್ಕ ಅವ್ವ ಚಿಗವ್ವ ದೊಡ್ಡವ್ವ ನಮ್ಮ ತಂಗಿರು ಅಂತ ಕರೆಯತ್ತೀನಿ. ನಿಮ್ಮ ಅಪ್ಪ ಬಂದು ನೋಡಿ. ಅಪ್ಪ ಹೇಳ್ತಿಲ್ಲ, ಮಾನ ಮರದ ತೆಗೋತ ನೋಡಿಲಿ, ಹೇಳೊಂಚೂರು. ನೀ ಕೈ ಬಿಡು, ಬರೇ ಸ್ಕಿಟ್ ಐತಿ. ನೀ ಏನ ಕೈ ಹಾಕ ನೋಡಿಲಿ, ಹೇಳ್ತೋ ಇಲ್ಲೋ ನೀ. ಇವ ಅಪ್ಪ ಅಂತ ಜೋಕ್ ಮಾರಿದ್ದಾಗ. ಒಂದ್ ಡೈಲಾಗ್ ಹೇಳ್ತೀನಿ. ಹಾ, ಗ್ಲಾಸ್ ಮೇಲೆ ಗ್ಲಾಸು, ನಮ್ಮ ಹೆಣ್ಮಕ್ಳು ಹೈ ಕ್ಲಾಸ್. ಯಾವಾಗಿಂದ? 2 ದಿನ ಆತಬೇಕು. ಇವತ್ತು ಜಳಕ ಮಾಡ್ಯಾಳ, ಅದಕ್ಕೆ ಹೈ ಕ್ಲಾಸ್ ಆಗ್ಯಾಳಿಗೆ. ಕೇಳಿಲಿ, ಮುಂದಿನ ಹೇಳ್ತೀನ. ಗ್ಲಾಸ್ ಮೇಲೆ ಗ್ಲಾಸು, ನಮ್ಮ ಹೆಣ್ಮಕ್ಳು ಹೈ ಕ್ಲಾಸು. ಅಪ್ಪ ನಿನಗೊಂದು ಕಾಲ್ ಮಾಡಿದ್ರ ನೀ ಅವ್ರಿಗೆ ಸ್ಪಾಟ್ ಅಲ್ಲೇ ಕಲಸೋ ಮಾಡಬೇಕು. ಅಪ್ಪಿ ಆ ಟೈಮ್ನೇ ನಿಮ್ಮ ಅಪ್ಪನ ಫೋನ್ ಸ್ವಿಚ್ ಆಫ್ ಇದ್ರಿ, ಇಂಡಿ ಹುಡುಗರ ಕೈಯಾಗ ನೀನು ಪೀಸನಿ. ನನಗೆ ಗೊತ್ತೈತೆ ಬೈ. ಅಪ್ಪ ನಿನ್ನ ಗರ್ಜನೆ ತೋರಿಸ್ಬೇಕು. ತಗೋ, ಏನ್ ಹೇಳ್ತಿ ಮಾತಾಡು. ಎಲ್ಲಿ ತೋರಿಸ್ತಾನೆ ಯವ್ವ? ತಿಂಡೆಲ್ಲ ಎಟ್ಟಿರ್ಬೇಕು ಶಿವನ. ಶುರು ಮಾಡಂದೇನ? ನಾನು ತಿಂಡಿ ಬಗ್ಗೆ ಮಾತಾಡ್ಬೇಡ ಮಮ್ಮ. ಇಂಡಿ ತಾಲೂಕ್ ಮಂದಿ ಬೆಳೆಸಿದ ಗಡಿ ಐತಿದು. ಹೌದು. ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನಮ್ಮನ್ನು ಗೆಲ್ಲಲಾರೆ. ಬ್ಯಾಡ, ಜಗ ಪರಕ್ ಅದೈತೆ. ಹೇಳಪ್ಪ, ಡೈಲಾಗ್ ಹೇಳ್ತಲ್ಲ, ಹೇಳೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ, ಈಗ ಖ್ಯಾತ ಗಾಯಕರು ಸುರೇಶ್ ಇಂಚಗೇರಿ ಅವರು ದಯವಿಟ್ಟು ಬರ್ಬೇಕು. ಭಾಳ ತಾತ್ ಬಾ ಬೈನಿ. ಇಲ್ಲ, ಫಸ್ಟ್ ಅವರ ಪ್ರಾರಂಭ ಮಾಡ್ಯಾರ. ಖ್ಯಾತ ನಮ್ಮ ಯಾಕಾದ ಮಾಲಕರು. ವಾ ವಾ ಭಾಳ ಅದ್ಭುತವಾಗಿ ಇದುವರೆಗೂ ಗೀತೆಯನ್ನು ಹಾಡಿರುವಂಥ, ಒಂದಿಷ್ಟು ಕಾಮಿಡಿಯನ್ನು ಮಾಡಿರುವಂಥ ನಮ್ಮ ಏನೇನು ಕೆಲವೇ ಕ್ಷಣಗಳಲ್ಲಿ ಆತ್ಮೀಯ ಕುಚುಕು ನನ್ನ ಗೆಳೆಯ ವೀರು ಜಮಖಂಡಿ ಅವರು ಆಗಮಿಸ್ತಾರ. ಅದೇ ರೀತಿಯಾಗಿ ನಮ್ಮ ಸುದೀಪನ್ನ ಹೆಳ್ವಾರ್ ಅವರು ಕೂಡ ಆಗಮಿಸ್ತಾರ. ನಾನು ಗೆಳೆಯ ಬಂದ ಮ್ಯಾಲ ತೋತೀನಿ ನಿಮ್ಮ ಕ್ಲಾಸ್. ಬೆಕ್ಕದಾಗಲಿ ನಿನ್ನ ಗೆಳೆಯ ಬರೋದ್ರಾಗ ನಮ್ಮ ಅವು ಇನ್ನೊಬ್ಬಕ್ಕೆ ಬಂದಿರ್ತಾಳೆ. ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮಮ್ಮ. ಅಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್. ಅವು ನಿಂದಲ್ಲ ಎಲ್ಲ ನಿಮ್ಮದು. ಸೋಮರ್ ನಿನಗೆ ಗೊತ್ತೈತೇನ? ನೀ ಸೋಮಿರ್ತಾಗ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮಮ್ಮ. ಅದ್ರಾಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಅಪ್ಪ ಬಸ್ನ್ಯಾಗ 8 ಮಂದಿ ಆಧಾರ್ ಕಾರ್ಡ್ ಮಂದಿ ಫ್ರೀ ಹತ್ಯಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ಬಸ್ ಡ್ರೈವರ್ ನಮ್ಮಂಗ ಒಬ್ಬ ಗಣಮಗದ ಅನ್ನೋದು ಇಂಪಾರ್ಟೆಂಟ್ ಐತೆ. ಅಪ್ಪ ನಮ್ಮ ಇಲ್ದ ನಾ ಬರ್ತೀನಿ. ಏ ಸುರೇಶನ್ನ ಇಂಚಿಗೇರಿ ರೊಚ್ಚಿಗೆದ್ದ ಹುಚ್ಚ ಹುಲಿ ಸುರೇಶ್ ಇಂಚಿಗೇರಿ ಅವರು ಕಂಡು ಸೇರಲಿ ಮತ್ತೊಂದು ಸೊಗಸಾದ ಗೀತೆ. ಪರ್ಸೋಣ ನಿನಗೆ ಯಾರು ಸಿಗ್ಲೇ ಇಲ್ಲ. ಅವಿ ನಾ ಬರುತ್ತಾನೆ, ಏನಾರು ಮಾತಾಡೋಣ ಬಾ. ದಂಡಿಗೆ ಎದರಿಲ್ಲ, ದಾಳಿಗೆ ಎದರಿಲ್ಲ, 10 ರೂಪಾಯಿ ಲಿಫ್ಟ್ ಖರ್ಚು ಹುಡುಗಿಯರಿಗೆ ಎದರ್ತೀನಿ. ಅಬೈ ಇದು 10 ರೂಪಾಯಿ ಎಲ್ಲ ಅವಿ ನೀನು ಮೆಲ್ಲ ಕಡ್ಯಾಡು. ಸ್ಟೇಜು ಹಟ್ಟಿ ಪಡಿಗೆ ಹಾಕ್ಯ ನಾವು. ನೀನು ನೋಡಿದ್ರೆ ಇಂಡಿ ಸೊಲ್ಲಾಪುರ ಅಡ್ಡಾಡ್ ಟವರಸ್ ಲಾರಿ ಆಗಿ ಅವಿ ಸ್ವರ್ಗಿನಿಲ್ಲ. ಅಕ್ಕ ನೀ ಸ್ವರ್ಗಿ ಇಡ್ತಾನೆ ನನಗೆ ಅವಮಾನ ಮಾಡ್ರ ಮತ್ತೆ ವಿಚಾರಿಸು. ಕೇಳಿ ಒಂದು ಅದ್ಭುತವಾದ ಗೀತೆ ನಾಡನ್ನ ಮಾತಾಡಿಸ್ತೀನಿ. ಮತ್ತೊಮ್ಮೆ ಮಗುದೊಮ್ಮೆ ನಮ್ಮ ಪರಶುರಾಮಣ್ಣ ಚಂದ್ರಮಣ್ಣ ಪೂಜಾರಿ ಅವರಿಗೆ ಮತ್ತೊಮ್ಮೆ ಮಗುದೊಮ್ಮೆ ಹುಟ್ಟು